ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ನನ್ನ ವಾಯ್ಸ್ ಇನ್ನೂ ಕರೆಕ್ಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಸ್ವಲ್ಪ ಇನ್ನೂ ಡಲ್ಲಾಗಿ ಒಂಥರ ಕ್ಲಿಯರಾಗಿ ಬರ್ತಾ ಇಲ್ಲ. ನಾನು ನನ್ನ ಡೈಲಿ ರೂಟೀನ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಹಾಗೆ ಹೊಸಲನ್ನ ತೊಳೆಸ್ಕೊಂಡು ಆಮೇಲೆ ಸ್ವಲ್ಪ ಹುಷಾರಿರಲಿಲ್ಲ ಇಬ್ಬರಿಗೂ. ಇವಾಗ ಸ್ವಲ್ಪ ಓಕೆ, ಪರವಾಗಿಲ್ಲ, ಕಡಿಮೆ ಆಗಿದೆ. ಎಲ್ಲ ಹುಷಾರೆಲ್ಲ ತಪ್ಪಿ ಎಲ್ಲ ಕಡಿಮೆ ಆದ್ರ ಮೇಲೆ ನಾನು ಎಲ್ಲ ಬ್ಲ್ಯಾಂಕೆಟ್ನೆಲ್ಲ ತೆಗೆದು ಬೆಡ್ಶೀಟ್ ಎಲ್ಲ ತೆಗೆದು ಬೇರೆ ಹಾಕ್ಕೊಂಡ್ರೇ ಅದು ಒಂಥರ ಪರ್ಫೆಕ್ಟ್ ಅನಿಸುತ್ತೆ. ಎಲ್ಲರ ಮತ್ತೆ ಅದೇ ಫೀಲ್ ಇರುತ್ತೆ ಹುಷಾರಿಲ್ದಿರೋ ಥರ. ಹಾಗಾಗಿ ನಾನೆಲ್ಲ ಬೆಡ್ಶೀಟು ಬ್ಲ್ಯಾಂಕೆಟ್ನೆಲ್ಲ ವಾಶಿಗೆ ಹಾಕಿ ಬೇರೆನ ಹಾಕ್ಕೊತಾ ಇದ್ದೀನಿ. ಹುಷಾರಿಲ್ದಿರೋವಾಗ ಅದನ್ನೆಲ್ಲ ಬ್ಲ್ಯಾಂಕೆಟ್ ಎಲ್ಲ ಹೊಚ್ಕೊಂಡು ಎಲ್ಲ ಮಲ್ಕೊಂಡಿರ್ತೀವಲ್ವ, ಅದೇ ಸ್ಮೆಲ್ ಅನಿಸುತ್ತೆ. ಅದು ವಿಕ್ಸ್ ಸ್ಮೆಲ್ಲು, ಅದು ಇದು ಮಾತ್ರೆ ಸ್ಮೆಲ್ಲು. ಸೊ ಅದು ಸರಿ ಅನಿಸಲ್ಲ, ಒಂಥರ ಹಿಂಸೆ ಅನಿಸುತ್ತೆ. ಹಾಗಾಗಿ ಎಲ್ಲ ವಾಶಿಗೆ ಹಾಕ್ಕೊತಾ ಇದ್ದೀನಿ ನಾನು ಬ್ಲ್ಯಾಂಕೆಟ್ಸ್ನ ಇಲ್ಲಿ ಮಷಿನಲ್ಲಿ. ಇವತ್ತು ಸ್ವಲ್ಪ ಬಿಸಿಲಿರೋದ್ರಿಂದ ಹಾಕಿದರೆ ಒಳ್ಳೆಯದು ಅಂತ ಇವತ್ತೇ ಹಾಕ್ತಾಯಿದ್ದೀನಿ. ನಾನು ತೆಗೆದಿಡ್ತಾ ಇಲ್ಲ, ತೆಗೆದಿಟ್ರೆ ಮತ್ತೆ ಪೆಂಡಿಂಗ್ ಅಲ್ಲೇ ಉಳಿಯುತ್ತೆ, ಬಿಸಿಲು ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಬಿಸಿಲಿದೆ ಅಂತ ಎಲ್ಲ ಹಾಕಿ ಬಿಡೋಣ ಇವಾಗ, ಎಷ್ಟೇ ಕಷ್ಟ ಆದರೂ ಇವತ್ತು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಎಲ್ಲನೂ. ಹಾಗೆ ನಾನು ಸ್ವಲ್ಪ ಇಲ್ಲಿ ಶುಂಠಿ ಟೀನ ಮಾಡ್ಕೊತಾ ಇದ್ದೀನಿ. ಶುಂಠಿ ಟೀ ಮಾಡ್ಕೊಳ್ಳೋಕ್ಕೆ ಒಂದು ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಶುಂಠಿನ ಕಟ್ ಮಾಡಿ ಹಾಕಬೇಕು. ಅದು ಬಾಯ್ಲ್ ಆದ ತಕ್ಷಣ ಅದನ್ನು ನಾವು ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹನಿ ಹಾಗೆ ಸ್ವಲ್ಪ ಲೆಮನ್ನ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರ್ತಾನೆ ಕುಡಿದ್ರೆ ಗಂಟ್ಲಿಗೆ ತುಂಬ ರಿಲೀಫ್ ಅನಿಸುತ್ತೆ. ಹಾಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ನನಗಂತೂ ಥ್ರೋಟ್ ಪೇನ್ ಹೆಂಗಿತ್ತು ಅಂದರೆ ನೀರು ಕೂಡ ಕುಡಿಯೋಕ್ಕಾಗ್ತಿರಲಿಲ್ಲ, ಅಷ್ಟು ನೋವಾಗಿತ್ತು. ನಾನು ಇದನ್ನ 2 ದಿವಸ ಕುಡಿದಿದ್ದಷ್ಟೇ, 2ನೇ ದಿವಸಕ್ಕೆ ನನಗೆ ಥ್ರೋಟ್ ಪೇನ್ ಫುಲ್ಲು ಹೋಗಿಬಿಡ್ತು. ಸೊ ಹಂಗಾಗಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಲಿ ಅಂತ ಹೇಳಿಬಿಟ್ಟು. ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಸುಮ್ಮನೆ ನಾವು ಕಾಫಿ ಟೀ ಕುಡಿಯೋ ಬದಲು ಈ ಥರ ಕುಡಿದ್ರೆ ತುಂಬ ಹೆಲ್ದಿನೂ ಇರುತ್ತೆ. ಸೊ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದೆ, ಕುಡಿತಾ ಇದ್ದೀನಿ ಇವತ್ತು. ಮತ್ತು ದಿನಕ್ಕೆ 3-4 ಸತಿ ಕುಡಿಬೇಕು ಅನಿಸುತ್ತೆ. ವಾಟರ್ ಬದಲಿಗೆ ಹುಷಾರಿಲ್ದಿರೋವಾಗ ನೀರು ಕುಡಿಬೇಕು ಅಂತ ಅನಿಸಲ್ಲ, ಹಾಗಾಗಿ ಇದನ್ನೇ ಕುಡಿಬೇಕು ಅನಿಸುತ್ತೆ. ಟ್ಯಾಬ್ಲೆಟ್ ಕೂಡ ತೊಗೊಳೋಷ್ಟಕ್ಕೆ ಹಿಂಸೆ. ಟ್ಯಾಬ್ಲೆಟ್ ಅಂದರೆ ನನಗಂತೂ ಆಗೋದೇ ಇಲ್ಲ. ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ನೀರು ಕುಡಿದು ಇದನ್ನು ಕುಡಿತಾ ಇದ್ದೀನಿ ನಾನು. ಆರವಂತೂ ಲಿಟ್ಲ್ ಜಾಯ್ ಚಾಕ್ಲೇಟ್ನ ಕಂಟಿನ್ಯೂಸ್ ಆಗಿ ತಿಂತಾನೆ ಇದನ್ನೆಲ್ಲ ಬಾಕ್ಸ್ನ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ ತಿನ್ನೋಕ್ಕೆ ಅಂತ. ಪಾಪ ಅಂತ ನಾನು ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಹುಷಾರಿಲ್ಲ ಅಂತ ಅವ್ನಿಗೆ ಏನು ಅಂದರೆ ಏನೂ ಕೊಟ್ಟಿಲ್ಲ. ಸೊ ಅದನ್ನಾರು ತಿನ್ನಲಿ ಬಿಡು ಅಂತ ಬಿಟ್ಬಿಟ್ಟಿದ್ದೀನಿ. ಈಗ 2 ಡೇಸಿಂದ ಪಾಪ ಅವ್ನು ಕೆಳಗಡೆನೂ ಹೋಗಿಲ್ಲ, ಏನೂ ಇಲ್ಲ, ಮನೆಯಲ್ಲೇ ಇದ್ದಾನೆ. ಅವನಿಗೂ ಬೋರ್ ಆಗ್ತಿದೆ. ಅದಕ್ಕೆ ಇವತ್ತು ಸ್ವಲ್ಪ ಕೆಳಗಡೆ ಕರ್ಕೊಂಡು ಹೋಗೋಣ. ಪೂಜೆ ಟೈಮಲ್ಲಿ ಗಣೇಶ ಪೂಜೆ ಮಾಡ್ತಾರಲ್ವ ಸಂಜೆ ಮತ್ತು ಬೆಳಿಗ್ಗೆ ಎಲ್ಲ ಹೋಗೋಕ್ಕಾಗಲ್ಲ, ಮತ್ತು ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಹೋಗೋಣ ಅಂತ ಹೇಳಿದ್ದೀನಿ ಅವನಿಗೆ. ಅದಕ್ಕೆ ಓಕೆ ಅಂತ ಹೇಳ್ದಾನೆ. ಅವ್ನಿಗೆ ಒಳಗಡೆ ಕೂತ್ಕೊಂಡು ಬೋರ್ ಅಂದರೆ ಬೋರ್ ಹೊಡಿತಿದೆ, ಯಾಕಂದರೆ ಅವ್ನು ಕೂತ್ಕೊಂಡವನೇ ಅಲ್ಲ ಮನೆಯಲ್ಲಿ, ಯಾವಾಗಲೂ ಹೊರಗಡೆ ಆಟ ಆಡ್ತಾನೆ ಇರ್ತಾನೆ. ಎಲ್ಲರೂ ಕೇಳ್ತಾ ಇದ್ದಾರೆ ಇಲ್ಲಿ ಯಾರೋ ಊರಿಗೆ ಹೋಗಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ, ಅವ್ನು ಬರದೇ ಇರೋದು ನೋಡಿ. ಇಲ್ಲ, ನಾವು ಹೋಗಿಲ್ಲ, ಇಲ್ಲೇ ಇದ್ದೀವಿ ಅಂತ ಹೇಳಿದೆ ನಾನು. ಸ್ವಲ್ಪ ಬ್ಲ್ಯಾಂಕೆಟ್ ಎಲ್ಲ ಇದು ಕ್ಲೀನ್ ಮಾಡ್ಕೊಂಡಿದ್ವಲ್ವ, ಪಿಲ್ಲೋ ಕವರು ಎಲ್ಲ ತೆಗೆದಿದ್ದೆ, ಪಿಲ್ಲೋ ಕವರು ಅದೆಲ್ಲನೂ ಹಾಕ್ಕೊತಾ ಇದ್ದೀನಿ ನಾನು ಬೇರೆಯೇ. ಟೋಟಲಾಗಿ ಬೆಡ್ಶೀಟು ಬ್ಲ್ಯಾಂಕೆಟು ಆಮೇಲೆ ಪಿಲ್ಲೋ ಕವರು ಎಲ್ಲನೂ ಚೇಂಜ್ ಮಾಡಿಬಿಡ್ತೀನಿ ಹುಷಾರೆಲ್ಲ ತಪ್ಪಿದರೆ, ಯಾಕಂದರೆ ಒಂಥರ ಸ್ಮೆಲ್ ಅನಿಸುತ್ತೆ. ಹಾಗಾಗಿ ತೆಗೆದ್ರೆ ಫ್ರೆಶ್ ಕೂಡ ಅನಿಸುತ್ತೆ ನಮಗೆ ತುಂಬ. ಆಮೇಲೆ ಹುಷಾರಾಗಿಬಿಟ್ಟಿದ್ದೀವಿ ಅಂತ ಫೀಲ್ ಆಗುತ್ತೆ. ಹಾಗಾಗಿ ತೆಗೆದ್ಬಿಟ್ಟು ಎಲ್ಲ ಚೇಂಜ್ ಮಾಡಿಬಿಟ್ಟು ವಾಶಿಗೆ ಹಾಕಿದ್ದೀನಿ. ಈಗ ಆರೋದು ಸ್ವಲ್ಪ ನನ್ನ ಜೊತೆ ಜಗಳ ಸ್ಟಾರ್ಟ್ ಆಗಿದೆ. ಅವನಿಗೇನೋ ಬೇಕಾಗಿದೆ, ಕಿರಿಕಿರಿ ಮಾಡ್ತಾಯಿದ್ದಾನೆ, ಹಾಗೆ ಜಗಳ ಮಾಡ್ತಾಯಿದ್ದಾನೆ. ನಾನು ಹೇಳ್ತೇನೆ ನನಗೆ ತುಂಬ ಕೆಲಸ ಇದೆ, ಎಷ್ಟು ದಿವಸ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಏನು ಕೆಲಸ ಮಾಡಿಲ್ಲ, ಎಲ್ಲ ಬಟ್ಟೆಗಳು ಅಲ್ಲಿಂದಲ್ಲೇ. ಆಮೇಲೆ ನೋಡಿ, ಮೊನ್ನೆ ಪೂಜೆಗೆ ಸ್ಯಾರಿ ಅಂತ ಉಟ್ಕೊಂಡು ಅದನ್ನು ಕೂಡ ತೆಗ್ದಿಡೋಕ್ಕಾಗಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಸುಸ್ತು ಅಂದರೆ ಸುಸ್ತು, ಏನು ಮಾಡೋಕ್ಕಾಗಿಲ್ಲ. ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಹಾಗೆ ಪಾತ್ರೆ ಅಲ್ಲಿಂದಲ್ಲೇ ಎಲ್ಲನೂ ಹಂಗೆ ಅಲ್ಲಿಂದಲ್ಲೇ ಇದೆ. ಇವತ್ತು ತುಂಬ ಕೆಲಸ ಎಲ್ಲ ಇವತ್ತೆಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇವತ್ತು ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನೇನೋ ಕೆಲಸ ಮಾಡಬೇಕು, ತುಂಬ ಕೆಲಸ ಇದೆ ಅಂತ ಹೇಳ್ತಾಯಿದ್ದೆ. ಹಾಗಾಗಿ ಅವನು ನನಗೆ ಹತ್ರ ಕೂತ್ಕೋ, ಜೊತೆ ಕೂತ್ಕೋ ಅಂತ ಹೇಳಿ ನನಗೆ ಜಗಳ ಮಾಡ್ಕೊತಾ ಇದ್ದಾನೆ. ಹಾಗೆ ನನಗೂ ಜಗಳ ಆಗ್ತಿದೆ ಇವತ್ತು. ನಂಗೆ ತುಂಬ ಕೆಲಸ ಇದೆ, ಸುಮ್ಮನೆ ಇರೋ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಬಾ ಮಮ್ಮಿ ಪಕ್ಕನೇ ಕೂತ್ಕೋ, ಜೊತೆಗೆ ಕೂತ್ಕೊ ಅಂತ ಹೇಳಿದ್ರು ಅಷ್ಟೇ ಒಂದು. ಆಮೇಲೆ ಇಲ್ಲಿ ನೋಡಿ, ಇದು ಬ್ಲೌಸು ನನ್ನ ಮದುವೆಯಲ್ಲಿ ಸ್ಟಿಚ್ ಮಾಡಿರೋದು. ಇದು ಬ್ಲೌಸು ನನ್ನ ಮದುವೆ ಸ್ಯಾರಿ, ಧಾರೆ ಸ್ಯಾರಿದು. ಅದು ಕ್ರೀಮ್ ಮತ್ತು ಪಿಂಕ್ ಕಲರ್ ಸ್ಯಾರಿ ಇದೆ, ಅದ್ರ ಮೇಲೆ ಇದು ಬ್ಲೌಸ್. ಇದನ್ನ ಹಾಕ್ಕೊಂಡಿದ್ದೆ ನಾನು ಈ ಸ್ಯಾರಿಗೆ ಮ್ಯಾಚ್ ಮಾಡಿಕೊಂಡು ಮೊನ್ನೆ ಗಣೇಶದು ಗೌರಿ ಪೂಜೆ ಮಾಡೋ ದಿವಸ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯಾಕಲ್ಲಿ ಎಷ್ಟು ಚೆಂದ ಕೊಟ್ಟಿದ್ದಾರೆ ನೋಡಿ ಡಿಸೈನು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಹತ್ರ ತುಂಬ ಕಲೆಕ್ಷನ್ ಇದೆ ಈ ಥರ ಎಲ್ಲ ಆರಿ ವರ್ಕು, ಹಾಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ದು ಎಲ್ಲ ಈ ಥರ ನೋಡಿ. ಕುಚ್ಚು ಕೂಡ ಹಿಂದೆಗಡೆ ಇದು ಕಟ್ತಾರಲ್ಲ, ಅದು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ.
8 ವರ್ಷ ಹಳೆ ಬ್ಲೌಸ್ ಇದು ಮದುವೆ ಬ್ಲೌಸು. ಈ ಥರ ತುಂಬ ಕಲೆಕ್ಷನ್ ಇದೆ ನನ್ನ ಹತ್ರ. ನಾನು ಅದನ್ನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ, ಎಲ್ಲ ಎಂಬ್ರಾಯ್ಡ್ರಿ ಬ್ಲೌಸಸ್ದು ಯಾವ್ಯಾವ ಥರ ಆರಿ ವರ್ಕ್ಸ್ ಇದೆ ಅಂತ, ಎಲ್ಲ ಯಾವ ಥರ ಬ್ಲೌಸ್ ಕಲೆಕ್ಷನ್ ಇದೆ, ಆಮೇಲೆ ಡಿಸೈನ್ಸು, ನೆಕ್ ಡಿಸೈನ್ಸು ಎಲ್ಲನೂ ಒಂದು ದಿವಸ ನಾನು ಬ್ಲೌಸ್ದು ಮತ್ತು ಸ್ಯಾರಿದು ಬೇರೆ ಸಪ್ರೇಟಾಗಿ ಬ್ಲಾಗ್ ಮಾಡಿ ಹಾಕ್ತೀನಿ. ಹಾಗೆ ಈ ಥರ ಜಿಪ್ ಇರೋ ಕವರಲ್ಲಿ, ಟ್ರಾನ್ಸ್ಪರೆಂಟ್ ಕವರಲ್ಲಿ ನಾನು ಎಲ್ಲ ಸ್ಯಾರಿ ಹಾಗೆ ಬ್ಲೌಸ್ಗಳನ್ನ ಎಲ್ಲನೂ ಈ ಥರ ಹಾಕಿರ್ತೀನಿ, ರೇಷ್ಮೆ ಸ್ಯಾರಿಗಳೆಲ್ಲನೂ. ಕೆಲವರು ಕಾಟನ್ ಬಟ್ಟೆಲಿ ಹಾಕಿರ್ತಾರಲ್ಲ, ಸೊ ಅದ್ರ ಬದಲಿಗೆ ನಾನು ಇದರಲ್ಲಿ ಹಾಕ್ತೀನಿ, ಏರ್ ಹೋಗಲ್ಲ ಅದರೊಳಗಡೆಗೆ, ಸೇಫಾಗಿರುತ್ತೆ ಸ್ಯಾರಿ ಅಂತ ಹೇಳಿಬಿಟ್ಟು. ಆಮೇಲೆ ಅದು ಕೋಲ್ಡ್ಗೆ ಎಲ್ಲ ಅದೇನು ಒಂಥರ ಸ್ಮೆಲ್ ಬರೋದು ಆ ಥರ ಏನೂ ಆಗಲ್ಲ ಇದರಲ್ಲಿ ಹಾಕಿಬಿಟ್ರೆ. ನಾನು ಸುಮಾರು ವರ್ಷದಿಂದ ನಾನು ಇದೇ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ. ಹಾಗೆ ನೀಟಾಗಿ ಕೂಡ ಇರುತ್ತೆ ಕಬೋರ್ಡಲ್ಲಿ ಇಡೋಕ್ಕೆ. ಆಮೇಲೆ ಆರೋಗ್ಯ ನಾನು ನೋಡಿ ಈ ಥರ ಕ್ರೀಮ್ನ ಅಪ್ಲೈ ಮಾಡ್ತೀವಿ, ಬಾಡಿಗೆಲ್ಲ ಅಪ್ಲೈ ಮಾಡಿದೆ. ಈಗ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಅವ್ನ ಫೇಸ್ ಹೆಂಗಾಗಿದೆ ಅಂದರೆ ಪಾಪ ನೋಡೋಕ್ಕಾಗ್ತಿಲ್ಲ, ಅಷ್ಟು ಫುಲ್ ಊದ್ಕೊಂಡಂಗೆ ಆಗ್ಬಿಟ್ಟಿದೆ. ಕಿವಿ ಎಲ್ಲ ನೋಡಿ ಎಷ್ಟು ದಪ್ಪ ದಪ್ಪ ಕಾಣ್ತಾ ಇದೆ ಅವನಿಗೆ, ಫುಲ್ ಒಂಥರ ಅಲರ್ಜಿ ಥರ ಆಗಿಬಿಟ್ಟಿದೆ. ಅದಕ್ಕೆ ಡಾಕ್ಟ್ರ್ ಹತ್ರ ತೋರಿಸಿದ್ದಕ್ಕೆ ಇದು ಸಿರಪ್ ಹಾಗೆ ಲೋಷನ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ, ಅದನ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಅವನು ಹಚ್ಕೊಳ್ಳೋಕ್ಕೆ ಸ್ವಲ್ಪ ಹಠ ಮಾಡ್ತಾಯಿದ್ದಾನೆ, ಏನೋ ಮೇ ಬಿ ಅವ್ನಿಗೆ ಇರಿಟೇಷನ್ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಹಾಗಾಗಿ ಏನೋ ಉರಿ ಆಗುತ್ತೆ ಅಂತ ಹೇಳ್ತಿರ್ತಾನೆ ಸಮ್ಟೈಮ್ಸು. ಅಂದರೆ ಅದು ರೆಡ್ ಕಲರ್ ರ್ಯಾಷಸ್ ಥರ ಆಗಿರುತ್ತಲ್ಲ, ಆಮೇಲೆ ಜಾಸ್ತಿ ರಬ್ ಮಾಡಿದ್ರೆ ಎಲ್ಲ ಉರಿ ಆಗುತ್ತೆ, ಹಾಗಾಗಿ ಉರಿ ಆಗುತ್ತೆ ಅಂತ ಹೇಳ್ತಾನೆ ಅವನು. ಸೊ ನಾನು ಜಾಸ್ತಿ ರಬ್ ಮಾಡೋಕ್ಕೆ ಹೋಗೋಲ್ಲ, ನೀಟಾಗಿ ನಿಧಾನಕ್ಕೆ ಕ್ರೀಮ್ನ ಹಚ್ತಾಯಿದ್ದೀನಿ. ಆದ್ರೂ ನೋಡಿ ಆ ಥರ ಓಡಾಡ್ಬಿಟ್ಟು ಆಡ್ತಾ ಇದ್ದಾನೆ. ಮತ್ತು ಹಚ್ಚಿಲ್ಲ ಅಂದರೂ ನಡೆಯೋದು ಇಲ್ಲ, ಹಚ್ಕೊಳ್ಳೇಬೇಕಲ್ವ ಅಂತ ನಾನು ಅವ್ನಿಗೆ ಹಿಂಸೆ ಆದ್ರೂ ಪರವಾಗಿಲ್ಲ ಅಂತ ಹಚ್ಚಿಬಿಟ್ಟೆ. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಬಲೆ ಎಲ್ಲ ಕಟ್ಕೊಂಡಿತ್ತು, ಹಾಗಾಗಿ ಇವತ್ತು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಲಕ್ಷ್ಮೀ ಪೂಜೆ ಹಿಂದಿನ ವಾರನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನನ್ನ ಮನೇನ ಬಲೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಮತ್ತೆ ಎಷ್ಟು ಬೇಗ ಬಲೆ ಎಲ್ಲ ಕಟ್ಕೊಂಡ್ಬಿಟ್ಟಿದೆ. ಕೆಲವು ಸತಿ ಮಾತ್ರ ಎಷ್ಟೋ ತಿಂಗಳು ಬಿಟ್ಟರು ಏನೂ ಆಗಿರಲ್ಲ, ಕೆಲವು ಸತಿ ಮಾತ್ರ ಒಂದು ವಾರಕ್ಕೇ ಆಗಿಬಿಟ್ಟಿರುತ್ತೆ. ಆ ಥರ ಹೇಳೋಕ್ಕಾಗಲ್ಲ ಯಾವಾಗ ಆಗುತ್ತೆ ಅಂತ. ಹಾಗೆ ಬಲೆ ಕಟ್ಟಿರುತ್ತಲ್ಲ, ಆವಾಗ ನಾವು ಪೂಜೆ ಮಾಡಿದಾಗೆಲ್ಲ ಕರ್ಪೂರನ ಹಾಕ್ತಾನೆ ಇರ್ತೀವಲ್ಲ ಯಾವಾಗಲೂ, ಅದರದ್ದು ಕಪ್ಪು ಬಂದು ಎಲ್ಲ ಬಲೆ ಮೇಲೆ ಕೂತ್ಕೊಂಡು ಜಾಸ್ತಿ ಎದ್ದು ಕಾಣಿಸುತ್ತೆ. ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಂಬಿಟ್ಟೆ, ಗಲೀಜಾಗಿ ಕಾಣ್ತಿತ್ತು ಅಂತ ಹೇಳಿಬಿಟ್ಟು. ಹಾಗೆ ಎಲ್ಲ ಕಡೆ ಸ್ವಲ್ಪ ಡಸ್ಟ್ ಇತ್ತು, ಹಾಗೆ ಕ್ಲೀನ್ ಮಾಡಿದೆ. ಇವನು ನೋಡಿ ಜಗಳ ಮಾಡಿಕೊಂಡು ಬ್ಯಾಗ್ ರೆಡಿ ಮಾಡಿಕೊಂಡು ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ಹೋಗ್ತಾನಂತೆ ಅವನು, ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ನನ್ನ ಜೊತೆ ಜಗಳ ಮಾಡಿ ತನ್ನ ಬಟ್ಟೆ ಎಲ್ಲ ಪೇಸ್ಟು ಎಲ್ಲನೂ A to Z ಹಾಕ್ಕೊಂಡಿದ್ದಾನೆ, ಪೇಸ್ಟು ಕ್ರೀಮು ಎಲ್ಲನೂ ಹಾಕ್ಕೊಂಡು ಹೋಗ್ತೀನಿ ಅಂತ ಬ್ಯಾಗ್ ರೆಡಿ ಮಾಡ್ಕೊಂಡು ಬಾಗ್ಲ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಾನಿನ್ನು ಅವ್ನು ಮುಂದೆ ಇದ್ದರೆ ಜಾಸ್ತಿ ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾನು ಕಿಚನ್ಗೆ ಹೋಗಿ ನನಗೆ ಸ್ವಲ್ಪ ಶುಂಠಿ ಟೀನ ಮಾಡ್ಕೊಂಡು ಕುಡಿಯೋಣ ಅಂತ ನಾನು ಕಿಚನ್ಗೆ ಹೋದೆ. ಆವಾಗ ಅವನು ಸುಮ್ಮನೆ ಆಗಿ ನೋಡಿ ಟಿ ವಿ ನೋಡ್ತಾ ಸುಮ್ಮನೆ ಕಡೆಗೆ ಏನೋ ಬುಕ್ ತೊಗೊಂಡು, ಆಮೇಲೆ ಪೇಂಟಿಂಗು ಸ್ಕೆಚ್ಚು ಎಲ್ಲ ತೊಗೊಂಡು ತಾನೇ ಕಲರ್ ಮಾಡ್ತಾ ಕೂತ್ಕೊಂಡ. ಅವನ ಜೊತೆ ಇದ್ದರೆ ಜಾಸ್ತಿ ಮಾಡ್ತಾನೆ, ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ಬಿಟ್ರೆ ಮರ್ತೋಗ್ಬಿಡ್ತಾನೆ. ಈಗ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಕಿಚನಲ್ಲಿ ಹೋಗಿ ನಾನು ಕೆಲಸ ಮಾಡಿಕೊಂಡೆ, ಮರ್ತೋಗ್ಬಿಟ್ಟ. ಮತ್ತು ಅವನಿಗೆ ಸ್ವಲ್ಪ ಚಿತ್ರಾನ್ನ ಬೇಕು ಅಂತ ಹೇಳ್ದೆ, ಅವನಿಗೂ ನನಗೂ ಸೇರಿಸ್ಬಿಟ್ಟು ಇಷ್ಟು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಸರ್ ಇದರಲ್ಲಿ ಎಷ್ಟು ತಿಂತೀನಿ, ನಾನು ಮಿಕ್ಕಿದ್ದು ನಾನು ತಿಂತೀನಿ ಅಂತ ಅವನಿಗೆ ಮಾಡಿಕೊಟ್ಟೆ. ಯಾಕಂದರೆ ಇಷ್ಟು ದಿವಸ ಬರೀ ಸಪ್ಪೆ ತಿಂದು ಇಬ್ಬರಿಗೂ ಬಾಯಿ ಒಂಥರ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಇವತ್ತು 2 ದಿವಸದ ಮೇಲೆ ಇವತ್ತು ನಾವು ಖಾರ ತಿಂತಾ ಇರೋದು, ಅಂದರೆ ಇವತ್ತು ಚಿತ್ರಾನ್ನ ಮಾಡಿರೋದು. ಟಿ ವಿ ನೋಡಿಕೊಂಡು ಅವನು ಚಿತ್ರಾನ್ನ ಸ್ವಲ್ಪ ತಿಂದ, ಜಾಸ್ತಿ ಏನು ತಿನ್ನಲಿಲ್ಲ. ಅವನಿಗೂ ಬಾಯಿ ಸ್ವಲ್ಪ ಒಂಥರ ಅನಿಸ್ಬಿಟ್ಟಿತ್ತಲ್ಲ, ಹಾಗಾಗಿ ಆಮೇಲೆ ಚಿತ್ರಾನ್ನ ತಿಂದ ಆದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ ರೈಸ್ ಮತ್ತು ದಾಲೇನೆ ಮಾಡಬೇಕಾಯ್ತು. ಯಾಕಂದರೆ ಮತ್ತು ಜಾಸ್ತಿ ಆಯಿಲ್ದೆಲ್ಲ ತಿನ್ನೋಕ್ಕಾಗಲ್ಲ, ಅವನಿಗೆ ಪೂರ್ತಿ ಕ್ಲಿಯರಾಗಿ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಮತ್ತು ರೈಸ್ ಮತ್ತು ದಾಲ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಕುಕ್ಕರಲ್ಲಿ ರೈಸ್ ಮತ್ತು ದಾಲ್ ಇಟ್ಟು ಬಂದಿದ್ದೀನಿ. ಅಷ್ಟೊತ್ತಿಗೆ ಬಟ್ಟೆ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ಟೆನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಬಟ್ಟೆ ನೋಡಿ ಹುಷಾರು ತಪ್ಪದ ಮೇಲೇನು ಹಾಕಿಲ್ಲ ನಾನು, ಹುಷಾರು ತಪ್ಪೋಕ್ಕಿಂತ ಮುಂಚೆ ವಾಶಿಗೆ ಹಾಕಿರೋದು. ಅಂದರೆ ಬಟ್ಟೆನ ಫೋಲ್ಡ್ ಮಾಡಿ ಇಡೋಕ್ಕಾಗಿಲ್ಲ ನನಗೆ, ಹಾಗೆ ಬಿಟ್ಟಿದ್ದೆ ಬೆಡ್ ಮೇಲೆ ಆಚೆ ಕಡೆ ರೂಮಲ್ಲಿ. ಇವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನನಗೆ ಇವಾಗ ರಿಲೀಫ್ ಅನಿಸಿದೆ, ಹಾಗಾಗಿ ಎಲ್ಲ ಕೆಲಸನ ಇವತ್ತು ಮಾಡ್ಕೊಳ್ಬೇಕು ಅಂತ ಮುಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ ದಾಲ್ಗೆ. ರೈಸ್ ಆಗಿದೆ, ದಾಲ್ ಕೂಡ ಒಗ್ಗರಣೆ ಹಾಕ್ಕೊಂಡು ಮಧ್ಯಾಹ್ನ ಅವ್ನಿಗೆ ಊಟಕ್ಕೆ ರೈಸ್ ದಾಲ್ ಊಟ ಮಾಡಿಸ್ತೀನಿ. ಇವತ್ತು ವಾಷಿಂಗ್ ಮಷಿನ್ 7-8 ರೌಂಡ್ ವಾಶ್ ಆಯಿತು ಬಟ್ಟೆ. ಏನಂದರೆ ಬ್ಲ್ಯಾಂಕೆಟ್ಸು, ಕಂಫರ್ಟರ್, ಬೆಡ್ಶೀಟ್ ಎಲ್ಲ ಇರ್ತಾವಲ್ಲ, ದೊಡ್ಡ ಇರುತ್ತಲ್ಲ, ಅದನ್ನೆಲ್ಲ ಎರಡೆರಡೆಲ್ಲ ಹಾಕೋಕ್ಕಾಗಲ್ಲ, ಒಂದೊಂದೇ ಹಾಕಬೇಕಾಗತ್ತೆ, ಇಲ್ಲಾರು ಓವರ್ಲೋಡ್ ಆಗಿಬಿಡುತ್ತೆ ಮಷೀನು. ಹಾಗಾಗಿ ಒಂದೊಂದೇ ಹಾಕಿ 4-5 ರೌಂಡು ಎಲ್ಲ ಬರೀ ಹಾಸಿಗೆನೇ ಕ್ಲೀನ್ ಆಯಿತು. ಆಮೇಲೆ ಒಂದು 4 ರೌಂಡು ಬಟ್ಟೆ ಎಲ್ಲ ಕ್ಲೀನ್ ಆಯಿತು. ಇವತ್ತೆಲ್ಲ ಹಾಕಿಬಿಟ್ಟು ಮೇಲ್ಗಡೆ ಹಾಕ್ಬಿಟ್ಟಿದ್ದೀನಿ, ಯಾವಾಗ ಬೇಕಾದರೂ ಒಣಗಲಿ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ವಾಶ್ ಮಾಡಿಕೊಂಡೆ ಎಲ್ಲ ಕುಕ್ಕಿಂಗ್ ಎಲ್ಲ ಆದಮೇಲೆ.
ನಾನಿಲ್ಲಿ ಕೆಲಸ ಮಾಡ್ಕೋತಿದ್ದೀನಿ, ಯಾರೋ ತನ್ನ ಪಾಡಿಗೆ ತಾನು ಆಟ ಆಡ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂಥರ ನಂಗೆ ಯಾವ ಥರ ಫೀಲ್ ಅನಿಸ್ಬಿಡ್ತು ಅಂದರೆ, ಇದೊಂಥರ ಎಲಿಫೆಂಟ್ ಇದೆ, ಬೇಬಿ ಎಲಿಫೆಂಟು. ಅದೊಂಥರ ಗಣೇಶ ಥರ ಅನಿಸ್ಬಿಡ್ತು ನನಗೆ. ಅವನು ಆಟ ಆಡ್ತಿದ್ದ, ತನಗೆ ಹುಷಾರಿಲ್ಲಲ್ಲ, ಅದಕ್ಕೆ ಹುಷಾರಿದ್ದರೋ ಥರ ಅದಕ್ಕೆ ಮಲಗಿಸಿ ಅದ್ರ ಮೇಲೆ ಹೊದಿಸಿ, ಆಮೇಲೆ ಅದ್ರ ಹಣೆ ಮೇಲೆ ಕೈ ಇಟ್ಟು ನೋಡಿ ಬಿಸಿ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು, ಮತ್ತು ನಾವು ಥಂಡಿ ಬಟ್ಟೆನ ಇಡ್ತೀವಲ್ಲ ಜಾಸ್ತಿ ಹುಷಾರಿಲ್ಲ ಅಂದರೆ, ಸೊ ಅದಕ್ಕೂ ಥಂಡಿ ಬಟ್ಟೆ ಇಟ್ಟು ಇದು ನೋಡಿ ಸಿರಪ್ ಕುಡಿಸೋದಂತೆ, ಟ್ಯಾಬ್ಲೆಟು ಸಿರಪ್ಪು, ಅದನ್ನು ಸ್ಪೂನಿಂದ ಕುಡಿಸ್ತಾ ಇದ್ದಾನೆ. ನಾವು ಅವನಿಗೆ ಮಾಡ್ತೀವಲ್ಲ ಅದೇ ಥರ ಮಕ್ಕಳು ಹೆಂಗೆ ನೋಡಿರ್ತಾರಲ್ವ ಅದೇ ಥರ ಹೆಂಗೆ ಆಟ ಮಾಡ್ತಾರೆ ನೋಡಿ. ನಾವು ಅವ್ನಿಗೆ ಯಾವ ಥರ ಮಾಡ್ತೀವೋ ಅವನು ಈ ಥರ ತಗೊಂಡು ಮಾಡ್ತಾರೆ. ನನಗೆ ಅವನು ಗಣೇಶಗೆ ಮಾಡ್ತಾಯಿದ್ದೇನೆ ಅನ್ನಿಸ್ಬಿಡ್ತು ನೋಡಿ. ನಾನಿಲ್ಲಿ ನೇಲ್ ಪಾಲಿಷ್ನ ಹಾಕ್ಕೊತಾ ಇದ್ದೆ, ಅದನ್ನು ನೋಡಿಬಿಟ್ಟು ನಾನು ಹಾಕ್ಕೊತೀನಿ ಅಂತ ಬಂದು ಮಧ್ಯೆ ಡಿಸ್ಟರ್ಬ್ ಮಾಡ್ತಾಯಿದ್ದ. ಸರಿ ಫಸ್ಟ್ ನಾನು ಹಾಕ್ಕೊತೀನಿ ಆಮೇಲೆ ನಿನ್ಗೆ ಹಾಕ್ತೀನಿ ಅಂತ ಹೇಳಿದೆ. ಅದಕ್ಕೆ ನಾನು ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ, ಬೇಡ ನಿನಗೆ ಜಾಸ್ತಿ ಅದು ಎದ್ದು ಕಾಣಿಸುತ್ತೆ, ನಿಂಗೆ ಲೈಟಾಗಿರೋದು ಹಾಕ್ತೀನಿ, ಯಾಕಂದರೆ ನಿಮ್ಮ ಬಾಯ್ ಎಲ್ಲ ಗರ್ಲ್ಸ್ ಮಾತ್ರ ಹಾಕ್ಕೊಳ್ಳೋದು ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳಿದೆ. ನಾನು ಹಂಗೆ ಗೋಲ್ಡ್ ಕಲರ್ದು ಈ ಥರ ಶೈನಿಂಗ್ ಇರೋದು ಆ ಥರದ್ದು ಹಾಕ್ಕೊಂಡ ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ರಿಮೂವ್ ಮಾಡಿಸ್ಕೊಂಡ. ಬೇಡ ನಾನು ಗೋಲ್ ಅಲ್ಲ ಬಾಯ್ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡಿಸ್ಕೊಂಡ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಕೊಂಡು ನಾನು ಪೂಜೆ ಮಾಡಿಕೊಂಡೆ. ಇವತ್ತು ಫ್ರೈಡೇ ಇರೋದನ್ನು ಮರ್ತೇ ಹೋಗಿದ್ದೀನಿ ನಾನು, ಯಾಕಂದರೆ ಕಲಶ ಪೂಜೆ ಮಾಡಬೇಕಲ್ಲ ಫ್ರೈಡೇ ಹುಷಾರಿಲ್ದಿರೋದ್ರಿಂದ ಎಲ್ಲನೂ ಮರ್ತು ಹೋಗ್ಬಿಟ್ಟಿದ್ದೀನಿ. ಹಾಗಾಗಿ ಸಂಜೆ ಅಷ್ಟೊತ್ತಿಗೆ ಮಾಡ್ಕೊತಾ ಇದ್ದೀನಿ ಪೂಜೆನ. ಬೆಳಿಗ್ಗೆ ನೆನಪೇ ಇಲ್ಲ ನನಗೆ ಕಲಶ ಚೇಂಜ್ ಮಾಡಬೇಕು ಅಂತ, ಬರೀ ಕೆಲಸನೇ ಮಾಡ್ತಾ ಇದ್ಬಿಟ್ಟೆ. ಹಾಗೆ ನೋಡಿ ಫೈನಲಾಗಿ ಲಾಸ್ಟ್ ರೌಂಡ್ ಇದೊಂದು ಬ್ಲ್ಯಾಂಕೆಟ್ ಉಳಿದಿತ್ತು, ಸೊ ಇದನ್ನು ಕೂಡ ನಾನು ಮೇಲ್ಗಡೆ ಹಾಕಿ ಬಂದು ಆಮೇಲೆ ಕೆಳಗಡೆ ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಹೋಗೋಕ್ಕಿಂತ ಮುಂಚೆ ಹಾಲೆಲ್ಲ ಬಿಸಿ ಮಾಡಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹಾಲೆಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಲೆಮನ್ ಟೀನ ಮಾಡ್ಕೊಂಡು ಕುಡಿದು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟವ್ ಹಾಬಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ಡಸ್ಟ್ ಬಿದ್ರೂ ಅದು ಸ್ವಲ್ಪ ಗ್ಯಾಸ್ ಸ್ಟವ್ ಆನ್ ಆಗೋಕ್ಕೆ ಸಮಸ್ಯೆನೇ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಿದ್ದರೂ ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಇದು ಸ್ವಲ್ಪ ಯಾಕೋ ಅದು ಫ್ಲೇಮ್ ಸಣ್ಣದಾಗಿ ಬರ್ತಿತ್ತು, ಹಾಗಾಗಿ ಮತ್ತೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಕರೆಕ್ಟಾಗಿ ಬಂತು. ಇಲ್ಲೆಲ್ಲ ನಾನು ಹಾಲೆಲ್ಲ ಬಿಸಿ ಮಾಡಿಕೊಂಡು ನನ್ನ ಕೆಲಸನ ಎಲ್ಲ ಫಿನಿಷ್ ಮಾಡಿಬಿಟ್ಟು ಆಮೇಲೆ ನಾನು ಕೆಳಗಡೆ ಹೋದೆ. ಯಾಕಂದರೆ ಕೆಳಗಡೆ ಹೋದರೆ ಆಮೇಲೆ ಎಷ್ಟೊತ್ತಿಗೆ ಬರ್ತೀವಿ ಮೇಲ್ಗಡೆ ಅಂತ ಗೊತ್ತಾಗಲ್ಲ. ಅಲ್ಲಿ ಬಂದುಬಿಟ್ಟು ಕೆಲಸ ಮಾಡೋದೇನು ಬೇಡ, ಬಂದ ತಕ್ಷಣ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಟ್ಟೆ. ಆಮೇಲೆ ಕೆಳಗಡೆ ಹೋಗೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆ ಆರೋಗ್ಯ ಹಾಲು ಕುಡಿಸ್ತೀನಿ ಅಂದರೆ ಅವನು ಹಾಲು ಬೇಡ ಅಂತಂದ. ಹಾಗಾದರೆ ಫ್ರೂಟ್ಸ್ ತಿಂತೀಯಾ ಅಂತ ಹೇಳ್ಬಿಟ್ಟು ಕೇಳಿದೆ. ಆ್ಯಪಲ್ ತಿಂತೀಯ, ಆರೆಂಜ್ ತಿಂತೀಯ ಕೇಳಿದ್ದಕ್ಕೆ ಅವನು ಆರೆಂಜ್ ತಿಂತೀನಿ ಅಂತ. ಹಾಗಾಗಿ ಒಂದು ಸಣ್ಣದು ಆರೆಂಜ್ನ ಬಿಡಿಸ್ಕೊಡ್ತಾ ಇದ್ದೀನಿ ತಿನ್ನೋಕ್ಕೆ ಅವನಿಗೆ ಅದನ್ನ ಆರೆಂಜ್ನ ತಿನ್ನೋಕ್ಕೆ ಬಿಡಿಸ್ಕೊಟ್ಬಿಟ್ಟು ನಾನು ಸ್ವಲ್ಪ ಟೀನ ಕುಡಿದ್ಬಿಟ್ಟು ಲೆಮನ್ ಟೀನ ಕುಡಿದ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಇಲ್ಲಿ 2 ಬೆಡ್ಶೀಟ್ನ ಹಾಕಿರಲಿಲ್ಲ ನಾನು, ಈಚೆ ಕಡೆ ರೂಮಲ್ಲಿ ತೆಗ್ದಿದ್ನಲ್ಲ ವಾಶಿಗೆ, ಆಮೇಲೆ ಅದನ್ನು ಕೂಡ ಬೆಡ್ಶೀಟ್ ಕೂಡ ಹಾಕಿದೆ. ಬೆಡ್ಶೀಟ್ ಎಲ್ಲ ಹಾಕಿ ಆದಮೇಲೆ ಲೆಮನ್ ಟೀ ಕುಡ್ಕೊಂಡೆ ನಾನು. ಆಮೇಲೆ ಕೂಡ ಆರೆಂಜ್ನ ಬಿಡಿಸ್ಕೊಟ್ಟಿದ್ನಲ್ಲ ಅವನು ಕೂಡ ತಿಂದ. ಪೂರ್ತಿ ತಿನ್ನಲಿಲ್ಲ, ಏನು ಕೊಟ್ಟರು ಬಿಡ್ತಾನೆ ಅವನು, ಪೂರ್ತಿಯಾಗಿ ಯಾವುದನ್ನು ತಿನ್ನಲ್ಲ. ಒಂದು 4-5 ಪೀಸ್ ತಿಂದ್ಬಿಟ್ಟು ಬಿಟ್ಟ. ಆಮೇಲೆ ಉಳಿದಿರೋದು ನಾನು ತಿಂದೆ. ಆಮೇಲೆ ಕೆಳಗಡೆ ಪೂಜೆಗೆ ಅಂತ ಹೋದ್ವಿ. ಪೂಜೆ ಎಲ್ಲ ಆಯಿತು. ಪೂಜೆ ಆಮೇಲೆ ಇವತ್ತು ಪ್ರಸಾದ ಅಂದರೆ ಸಿಂಪಲಾಗಿ ಏನೋ ಸ್ವೀಟ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ರೈಸ್ ಐಟಮ್ ಎಲ್ಲ ಇತ್ತು. ಹಾಗಾಗಿ ಅಲ್ಲೇ ಊಟ ಆದಂಗೆ ಆಯಿತು. ಆಮೇಲೆ ಮೇಲ್ಗಡೆ ಬಂದು ಊಟ ಏನೋ ಮಾಡಲಿಲ್ಲ, ನಾವಿಬ್ಬರು ಅಲ್ಲೇ ತಿನ್ಕೊಂಬಂದ್ವಿ. ಮಲಗೋ ಅಷ್ಟೊತ್ತಿಗೆ ಇದು ಕ್ರೀಮ್ ಕೊಟ್ಟಿದ್ರಲ್ವ ಲೋಷನ್ನ ಡಾಕ್ಟರು ಅವ್ನ ಫೇಸಿಗೆ ಅಪ್ಲೈ ಮಾಡೋಕ್ಕೆ. ಸರಿ ನಾನು ಹಾಕ್ತೀನಿ ಅನ್ನೋದಕ್ಕೆ, ಇಲ್ಲ ನಾನೇ ಹಾಕ್ಕೊತೀನಿ ಅಂತ ಹಾಕ್ಕೊತಾ ಇದ್ದೀನಿ. ಅವನಿಗಂತೂ ಮನೇಲಿ ಕೂತ್ಕೊಂಡು ಒಳ್ಳೆ ಲಾಕ್ ಮಾಡ್ದಂಗೆ ಆಗ್ಬಿಟ್ಟಿದೆ. ನನಗೂ ಅವ್ನು ನೋಡಿಬಿಟ್ಟು ಪಾಪ ಅನಿಸಿದೆ, ಯಾಕಂದರೆ ಯಾವಾಗಲೂ ಓಡಾಡ್ಕೊಂಡಿರೋನು ಮನೇಲೇ ಕೂತ್ಕೊ ಅಂದ ತಕ್ಷಣ ನಿಜ ಅವನಿಗೂ ಬೇಜಾರಾಗಿ ಆಗುತ್ತೆ. ಮಕ್ಕಳಲ್ವ, ದೊಡ್ಡವರು ಅರ್ಥ ಮಾಡ್ಕೊತಾರೆ, ಇವ್ನಿಗೇನು ಮಕ್ಕಳಿಗೆ ಅರ್ಥ ಆಗಬೇಕಲ್ವ, ಹೇಳಿದ್ರೆ ಹುಷಾರಿಲ್ಲ ಹೋಗಬಾರ್ದು ಅಂತಾರೆ. ಆದ್ರೂ ಮಧ್ಯೆ ಹಠ ಮಾಡ್ತಿರ್ತಾನೆ, ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು. ಆದರೂ ನಾನು ಅದು ಇದು ಹೇಳಿಬಿಟ್ಟು ಹಂಗೆ ಮರೆಸ್ಬಿಟ್ಟು ಕೂರಿಸ್ಬಿಡ್ತೀನಿ. ಈಗ ಆಯಿತು, ಇವತ್ತು ಹೋಗ್ತಾ ಇರೋದು, 2 ದಿವಸ ಹೋಗೇ ಇಲ್ಲ ಕೆಳಗೆ ಅವನು. ಇವತ್ತು ಅದಕ್ಕೆ ಸಂಜೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗೋಣ ಅಂತ ನಾನೇ ಇರಲಿ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಅವನ್ನೆಲ್ಲನೂ ಮರೆತುಬಿಟ್ಟು ಆಟ ಆಡ್ತಾ ಇರ್ತಾನೆ ಮನೇಲಿ ಟಿ ವಿ ನೋಡ್ತಾ. ಮತ್ತು ಮಕ್ಕಳೆಲ್ಲ ಬಂದುಬಿಟ್ಟು ಆರೋ ಬಾ ಕೆಳಗಡೆ ಅಂತ ಕರೆದ ತಕ್ಷಣ ಮತ್ತು ಅವ್ನಿಗೆ ನೆನಪಾಗಿ ಬೇಜಾರಾಗೇ ಆಗುತ್ತೆ. ಹಾಗಾಗಿ ಸರಿ ಹೋಗೋಣ ಅಂತ ಸಂಜೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ನನಗೆ ಒಬ್ಬರು ಹೇಳಿದ್ರು, ನೀಮ್ ಪೌಡರ್ ಹಾಗೆ ಟರ್ಮರಿಕ್ ಪೌಡರ್ನ ಮಿಕ್ಸ್ ಮಾಡಿ ಹಚ್ಚಿದ್ರೆ ಎಲ್ಲ ಅಲರ್ಜಿ ಹೋಗುತ್ತೆ ಅಂತ. ಅವನಿಗೆ ನಾನು ಮಿಕ್ಸ್ ಮಾಡಿ ಹಚ್ಚಿದೆ ಬೆಳಿಗ್ಗೆ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಯಾರು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.